ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್. ಇಂದು ನಾನು ಹೇಳುತ್ತಿರುವ ಕತೆ ಹೇಳಬಹುದೇನೋ ಗೊತ್ತಿಲ್ಲ, ಆದರೆ ಹೇಳಬೇಕೆನ್ನುವ ಮನಸ್ಸು ಬಂದಿದೆ. ಈ ಕತೆ ನಡೆದು ಸುಮಾರು 4-5 ವರ್ಷ ಆಗಿದೆ. ಆವಾಗ ಇನ್ನು ಯೌವನಕ್ಕೆ ಬಂದಿದ್ದೇನೆ. ಆಗಿನ್ನೂ ನನಗೆ 18 ವರ್ಷದ ಹುಡುಗ. ಅದೇನೋ ಆಗಿದ್ದರೂ ಗೊತ್ತಿಲ್ಲದ ವಯಸ್ಸಿನಲ್ಲಿ ಆಗಿರೋದು. ಏನು ಮಾಡುತ್ತಿದ್ದೇನೆ ಎಂದು ತಿಳಿಯುತ್ತಿರಲಿಲ್ಲ. ಏನೋ ಚೆನ್ನಾಗಿದೆ ಅಂತ ಮಾತ್ರ ಗೊತ್ತಾಯಿತು. ಹೌದು, ಏನಾಯಿತು ಎಂದು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಾನು ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಅಪ್ಪ ಅಮ್ಮ ಇಬ್ಬರು ಕೆಲಸದಲ್ಲಿ ಬ್ಯುಸಿ. ನಾನು ಸ್ವಲ್ಪ ದೊಡ್ಡವನಾದ ಮೇಲೆ ನಾನೇ ಮನೆಯಲ್ಲಿ ಒಬ್ಬನೇ ಇರೋಕೆ ಶುರು ಮಾಡಿದೆ. ಮೊದಲು ನನಗೆ ಬೇಜಾರಾಗ್ತಿತ್ತು, ಆದರೆ ನಂತರ ಇದೇ ಅಭ್ಯಾಸ ಆಯಿತು. ನಾನು ಕಾಲೇಜಿಗೆ ಸೇರಿದ ಮೇಲೆ ನನಗೆ ಒಬ್ಬ ಸ್ನೇಹಿತ ಹತ್ತಿರವಾದ. ನಾನು ಅವನ ಮನೆಗೆ ಹೋಗೋಕೆ ಶುರು ಮಾಡಿದೆ. ಅವನ ಹೆಸರು ನಿಖಿಲ್. ನಿಖಿಲ್ ಸಾಧು ಸ್ವಭಾವದ ಹುಡುಗ. ಅವನಿಗೆ ತಂದೆ ಇರಲಿಲ್ಲ, ತಾಯಿ ಒಬ್ಬರೇ ಕೆಲಸ ಮಾಡಿ ಸಾಕುತ್ತಿದ್ದರು. ಅವನು ನನಗೆ ತುಂಬ ಹತ್ತಿರ, ಯಾಕಂದರೆ ಅವನು ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ಮತ್ತು ಜವಾಬ್ದಾರಿಯುತವಾಗಿ ಬೆಳೆಯುತ್ತಿದ್ದ. ನಾವಿಬ್ಬರೂ ಕ್ಲಾಸ್ನಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುತ್ತಿದ್ದೆವು ಮತ್ತು ಯಾವಾಗಲೂ ಜೊತೆಗೆ ಇರುತ್ತಿದ್ದೆವು. ನಮ್ಮಿಬ್ಬರಿಗೂ ಕಾಲೇಜಿನಲ್ಲಿ ಲವ್ ಬರ್ಡ್ಸ್ ಅಂತ ಹೆಸರು. ಓದೋದ್ರಲ್ಲೂ ಸಹ ಇಬ್ಬರು ಒಬ್ಬರಿಗೊಬ್ಬರು ಹೇಳಿಕೊಡುತ್ತಿದ್ದೆವು. ಈ ಬಾರಿ ಎಕ್ಸಾಮ್ ಹತ್ತಿರವಿತ್ತು. ನಾನೇನು ಓದಿರಲಿಲ್ಲ. ಅವನನ್ನು ಕೇಳಿದೆ, ನಿಖಿಲ್, ನನಗೆ ನಮ್ಮ ಮನೆಗೆ ಬಾ, ರಾತ್ರಿಯೆಲ್ಲ ಓದೋಣ ಎಂದು ಸಲಹೆ ನೀಡಿದ. ನಾನು ನಮ್ಮ ಮನೆಗೆ ವಿಷಯವನ್ನು ತಿಳಿಸಿ ಅವನ ಮನೆಗೆ ಹೋದೆ. ಅವನ ತಾಯಿ ಒಬ್ಬನೇ ಇದ್ದರು. ನನ್ನನ್ನು ಖುಷಿಯಿಂದ ಬರಮಾಡಿಕೊಂಡು, ನಿನ್ನ ಬಗ್ಗೆ ಯಾವಾಗಲೂ ಇರುತ್ತಾನೆ, ಮನೆಯಲ್ಲಿ ಇವತ್ತು ನೋಡೋದಕ್ಕೆ ಸಾಧ್ಯ ಆಯಿತು ನೋಡು. ನೀವೇನು ಚಿಂತೆ ಮಾಡಬೇಡ, ಅವನು ಹೇಳಿಕೊಡುತ್ತಾನೆ. ಇಬ್ಬರು ರಾತ್ರಿಯೆಲ್ಲ ಚೆನ್ನಾಗಿ ಓದಿ. ನಾವು ಹೆಚ್ಚೇನೂ ಮಾತನಾಡಲಿಲ್ಲ. ಥ್ಯಾಂಕ್ ಯು ಆಂಟಿ ಅಂತ ಹೇಳಿ ನಾವಿಬ್ಬರು ರೂಮಿಗೆ ಹೋದ್ವಿ. ಯಾಕಂದರೆ ನಾಳೆ ಬೆಳಗ್ಗೆ ಎಕ್ಸಾಮ್ ಇತ್ತು. ನಾವು ರಾತ್ರಿಯೆಲ್ಲ ಓದೋಕೆ ಶುರು ಮಾಡಿದ್ವಿ. ಆಂಟಿ ಮಧ್ಯೆ ನಮಗೆ ಬೇಕಾದ ಕಾಫಿ ತಿಂಡಿ ತರುತ್ತಿದ್ದರು. ಬೆಳಗ್ಗೆ ಹೋಗಿ ಎಕ್ಸಾಮ್ ಬರೆದ ಮೇಲೆ ನಮ್ಮಿಬ್ಬರಿಗೂ ಒಂದು ದೊಡ್ಡ ಬೆಟ್ಟ ಹತ್ತಿದ ಖುಷಿ. ಮನೆಗೆ ಇಬ್ಬರು ಬಂದ್ವಿ. ನಾನು ನಿಖಿಲ್ ಮನೆಗೆ ಹೋದೆ. ಇಬ್ಬರು ಚೆನ್ನಾಗಿ ಮಧ್ಯಾಹ್ನ ನಿದ್ದೆ ಮಾಡಿದ್ವಿ. ಎಚ್ಚರನೇ ಇಲ್ಲ. ನಾನೇನೋ ನಿದ್ದೆ ಕಣ್ಣಲ್ಲೇ ಇದ್ದೆ. ನಿಖಿಲ್ ಇನ್ನೂ ಮಲಗಿದ್ದ. ರೂಮಲ್ಲಿ ನಿಖಿಲ್ ಅವರ ಅಮ್ಮ ಇದ್ದರು. ನನಗೆ ಮಂಪರ ಕಣ್ಣಿನಲ್ಲಿ ಕಾಣಿಸುತ್ತಿತ್ತು. ಅವರು ಹೊಸ ಬ್ಲೌಸನ್ನು ಹಾಕಿ ಸರಿಯಾಗಿ ಹೊಲೆದಿದ್ದಾರಾ ಎಂದು ನೋಡುತ್ತಿದ್ದರು. ನನಗೆ ಇದು ಕನಸೇನೋ ಎಂದು ಭಾವನೆ. ನನಗಷ್ಟೇ ನಿಂತಿರೋದು ಮತ್ತು ನಿದ್ರೆ ಜಾರಿದೆ. ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ನನಗೆ ಎಚ್ಚರ ಆಯಿತು. ರಾತ್ರಿ ಅದೇ ಕನಸೇನೋ ಅಂದುಕೊಂಡು ಸುಮ್ಮನಾದೆ. ಆದರೆ ನಾನು ನೋಡಿದ ಬಟ್ಟೆಯ ಬಣ್ಣ ಅಲ್ಲೇ ಸೋಫಾದ ಮೇಲೆ ಇತ್ತು. ಅದನ್ನು ನೋಡಿ ನಾನು ನೋಡಿದ್ದು ನಿಜ ಎಂದು ನನಗೆ ಗೊತ್ತಾಯಿತು. ನಾನು ಒಂದು ರಾತ್ರಿ ಅವರ ಮನೆಯಲ್ಲಿ ಊಟ ಮಾಡಿ ನಮ್ಮ ಮನೆಗೆ ಬಂದೆ. ರಾತ್ರಿ ಎಷ್ಟೇ ಕಷ್ಟಪಟ್ಟು ನಿದ್ರೆ ಪ್ರಯತ್ನಿಸಿದರೂ ನಿದ್ರೆ ಬರಲಿಲ್ಲ. ರಾತ್ರಿಯೆಲ್ಲ ಬಂದ ಆ ಸುಂದರ ಕನಸು ಮತ್ತೆ ಕಣ್ಣ ಮುಂದೆ ಬರುತ್ತಿತ್ತು. ಆಂಟಿ ನೋಡೋಕೆ ಎಷ್ಟು ಸುಂದರವಾಗಿದ್ದಾರೆ. ಪಾಪ, ಅವರಿಗೆ ಬೇಗನೆ ಗಂಡ ಕಳೆದುಕೊಂಡರು. ಎಷ್ಟು ದುಃಖದಲ್ಲಿದ್ದಾರೋ ಏನೋ. ನಾನು ಅವರಿಗೆ ಸಹಾಯ ಮಾಡಬೇಕು. ನಾನು ದಿನಾಲೂ ಅವರ ಮನೆಗೆ ಹೋಗಲು ಶುರು ಮಾಡಿದೆ. ಆಂಟಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಕೊಟ್ಟೆ. ಅವರಿಗೆ ಕಾಲು ನೋವಾದಾಗ ಕಾಲನ್ನು ಒತ್ತೆ. ಆಂಟಿ ಖುಷಿಪಟ್ಟರು. ಮೊದಲು ನಮ್ಮಿಬ್ಬರನ್ನು ನೋಡಿ, ಯಾಕಂದರೆ ನಾವಿಬ್ಬರು ಅಣ್ಣ ತಮ್ಮಂದಿರಂತೆ ಇದ್ದವು. ನಾನು ಹೀಗೆ ಒಂದು ದಿನ ನಿಖಿಲ್ ಮನೆಗೆ ಹೋದೆ. ನಿಖಿಲ್ ಮನೆಯಲ್ಲಿ ಇರಲಿಲ್ಲ. ಅವನು ಸ್ಕೂಲಿನ ಸ್ನೇಹಿತರನ್ನು ಭೇಟಿ ಮಾಡಲು ಹೋಗಿದ್ದ. ಬರುವುದು ಮಧ್ಯಾಹ್ನ ಎಂದು ತಿಳಿಯಿತು. ಆಂಟಿ, ನಿಖಿಲ್ ಬೇರೆ ಇಲ್ಲ, ನಾನು ಹೋಗ್ತೀನಿ ಅಂದೆ. ಆದರೆ ಆಂಟಿ, ಇಲ್ಲ, ಇಲ್ಲೇ ಇರು, ಒಂದು ಸ್ವಲ್ಪ ಹೊತ್ತು ಮೇಲಿಂದ ಕೆಲವು ಸಾಮಾನುಗಳನ್ನು ತೆಗೆದುಕೊಡಬೇಕು, ಅವನು ಬೇರೆ ಇಲ್ಲ. ಆಯಿತು ಆಂಟಿ ಎಂದೆ. ಅಟ್ಟದ ಮೇಲಿರುವ ಸಾಮಾನುಗಳನ್ನು ತೆಗೆದುಕೊಟ್ಟೆ. ನಾನು ಸ್ಟೂಲಿನ ಮೇಲೆ ನಿಂತಿರುವಾಗ ಅವರು ಧರಿಸಿದ್ದ ಸೀರೆಯ ಸೆರಗು ಸೌಂದರ್ಯವನ್ನು ತೋರಿಸುತ್ತಿತ್ತು. ನಾನು ಕಣ್ಣು ತುಂಬಿ ನೋಡಿದೆ ಮತ್ತು ಅವತ್ತು ರಾತ್ರಿ ಕಂಡ ಕನಸು ನೆನಪಾಯಿತು. ಆಂಟಿ ಪಾತ್ರೆಗಳನ್ನು ತೆಗೆದುಕೊಂಡು ಅದನ್ನು ಸ್ವಚ್ಛ ಮಾಡಲು ಹೊರಟರು. ನಾನು ಅಲ್ಲೇ ಸೋಫಾದ ಮೇಲೆ ಕುಳಿತು ಸುಧಾರಿಸಿಕೊಂಡೆ. ಆಂಟಿ ಬಂದರು. ಅವರು ಕೆಲಸ ಮಾಡಿ ಸುಸ್ತಾದರು. ಕುಳಿತುಕೊಳ್ಳಲು ಹೋದರು. ಯಾಕೋ ನೋವೆಂದು ಜೋರಾಗಿ ಚೀರಿದರು. ಆಂಟಿಗೆ ಸೊಂಟ ಹಿಡಿದುಕೊಂಡಿತ್ತು. ಅವರಿಗೆ ಕುಳಿತುಕೊಳ್ಳಲು ಆಗಲಿಲ್ಲ. ನಾನು ಹಿರಿಯ ಆಂಟಿ ಎಂದು ಅಲ್ಲೇ ಇದ್ದ ಅಮೃತಾಂಜನನ್ನು ತೆಗೆದುಕೊಂಡು ಅವರ ಸೊಂಟಕ್ಕೆ ಬಳೆದೆ. ಜೋರಾಗಿ ಒತ್ತಿದೆ, ನೋವು ಕಡಿಮೆಯಾಗಲೆಂದು. ಸ್ವಲ್ಪ ಹೊತ್ತಾದ ಮೇಲೆ ಅವರಿಗೆ ನೋವು ಕಡಿಮೆ ಆಯಿತು. ಮೊದಲ ಬಾರಿ ನಾನು ಅವರನ್ನು ಸ್ಪರ್ಶಿಸಿದ್ದೆ. ಅವರ ಸ್ಪರ್ಶ ನನಗೆ ನೀರು ತರಿಸುತ್ತಿತ್ತು. ಆಂಟಿಗೂ ಅಷ್ಟೇ. ಅವರ ಗಂಡ ಆದ ನಂತರ ನಾನೇ ಮೊದಲು ಅನಿಸುತ್ತೆ. ಅವರ ಸ್ವಭಾವ ಬದಲಾಯಿತು. ಅವರೇನೂ ಮಾತನಾಡಲಿಲ್ಲ, ನಾಚಿಕೊಂಡರು. ನನ್ನ ಗಂಡ ಇಲ್ಲ, ನಾನು ಒಬ್ಬಂಟಿಯಾಗಿದ್ದೇನೆ. ಈ ಒಬ್ಬಂಟಿ ಜೀವನ ನನಗೂ ಸಾಕಾಗಿದೆ.
ಆದರೆ ಮಗನಿಗೋಸ್ಕರ ನಾನು ಸಹಿಸಿಕೊಂಡಿದ್ದೇನೆ. ನೀವು ಮಗನಿಗೋಸ್ಕರ ದುಡಿಯುವುದು ಅನಿವಾರ್ಯ, ಆದರೆ ನಿಮ್ಮ ಆಸೆಗಳನ್ನು ನೀವು ಅದುಮಿಟ್ಟುಕೊಳ್ಳುವುದು ಎಷ್ಟು ಸರಿ ನೀವೇ ಹೇಳಿ. ಆಂಟಿ, ನಾನು ನೋಡುತ್ತಿದ್ದೇನೆ ನಿಮ್ಮನ್ನು. ನೀವು ಬಹಳ ಒಳ್ಳೆಯವರು. ನೀವು ಒಪ್ಪಿದರೆ ನಾನು ನಿಮ್ಮ ನೋವಿಗೆ ಮುಲಾಮು ಆಗುತ್ತೇನೆ. ಆದರೆ ಹೆದರಬೇಡಿ, ಈ ವಿಷಯ ನಿಖಿಲ್ಗೆ ಗೊತ್ತಾಗುವುದಿಲ್ಲ. ಆಂಟಿ ಕಣ್ಣ ಸನ್ನೆಯಲ್ಲೇ ಒಪ್ಪಿದರು. ನಾನು ಅವರಿಗೆ ಎಲ್ಲೆಲ್ಲಿ ನೋವಾಗುತ್ತೋ ಅಲ್ಲಿ ಮಸಾಜ್ ಮಾಡಿದೆ. ಅವರಿಗೆ ಹೆಚ್ಚು ನೋವು ಬಾವಿ ಹತ್ತಿರ ಆಗುತ್ತಿತ್ತು. ಯಾಕಂದರೆ ಬಾವಿ ಮುಚ್ಚಿ ಹೋಗಿದೆ, ಅದನ್ನು ತೆಗೆಯಬೇಕು. ಆಂಟಿ ಅವರ ಜೀವನದಲ್ಲಿರುವ ದುಃಖವನ್ನೆಲ್ಲ ಮರೆತರು. ನನಗೂ ಇದು ಹೊಸ ಅನುಭವ. ಒಂದು ರೀತಿ ಖುಷಿಯಾಯಿತು, ಯಾಕಂದರೆ ಮೊದಲ ಬಾರಿಗೆ ನಾನು ಒಬ್ಬರ ಬಾವಿಯನ್ನು ತೋಡಿದೆ. ಈ ಕೆಲಸ ಮಾಡುವುದು ಹೇಗೆ ಎಂದು ಕಲಿತೆ. ನಾವಿನ್ನೂ ಅದೇ ಲೋಕದಲ್ಲಿ ವಿಹರಿಸುತ್ತಿದ್ದೆವು. ಅಷ್ಟರಲ್ಲಿ ನಿಖಿಲ್ ಡೋರ್ ಬೆಲ್ ಅನ್ನು ಒತ್ತಿದ. ನಾವು ಅಸ್ತವ್ಯಸ್ತವಾಗಿ ಎಲ್ಲವನ್ನು ಸರಿ ಮಾಡಿಕೊಂಡು ನಾನು ಮನೆಯ ಹಿಂದಿನ ಬಾಗಿಲಿನಲ್ಲಿ ಹೊರಟೆ. ನಿಖಿಲ್ ಸ್ನೇಹಿತರ ಜೊತೆ ಮಾತಾಡಿ ಊಟ ಮಾಡಿ ಸುಸ್ತಾಗಿ ರೂಮಿಗೆ ಹೋಗಿ ಮಲಗಿಕೊಂಡ. ಅದಾದ ನಂತರ ನಾನು ನಿಖಿಲ್ ಇಲ್ಲದ ಸಮಯಕ್ಕಾಗಿ ಕಾಯುತ್ತಿದ್ದೆ. ಆಂಟಿನೂ ನನಗೋಸ್ಕರ ಕಾಯುತ್ತಿದ್ದರು ಮತ್ತು ನಾನು ಬಂದಾಗ ನನಗಾಗಿ ವಿಶೇಷ ಅಡುಗೆಯನ್ನು ಮಾಡಿಕೊಡುತ್ತಾರೆ. ಹೌದು, ಆಂಟಿ ನನ್ನ ಸ್ನೇಹಿತನ ತಾಯಿ. ನಾನು ಅವರ ದುಃಖಕ್ಕೆ ಸ್ಪಂದಿಸಿದ್ದೇನೆ. ಆದರೆ ನಾವು 1-2 ವರ್ಷ ಆದಮೇಲೆ ಇದನ್ನು ನಿಲ್ಲಿಸಿದ್ವಿ. ಯಾಕಂದರೆ ಇದು ನಮಗೂ ತಪ್ಪೆಂದು ಅನಿಸಿತು. ಆದರೆ ನಾವೆಂದೂ ಮತ್ತೊಮ್ಮೆ ಬೇರೆಯವರ ಜೀವನದಲ್ಲಿ ತಲೆಯನ್ನು ಹಾಕಲಿಲ್ಲ ಮತ್ತು ನಮ್ಮಿಬ್ಬರ ಸ್ನೇಹ ಹೀಗೆ ಇದೆ. ಹೌದು ಸ್ನೇಹಿತರೆ, ನಾವು ಅಂದುಕೊಂಡಿರುವ ಜೀವನ ಕೆಲವೊಮ್ಮೆ ಸಿಗುವುದಿಲ್ಲ. ನಮ್ಮ ಜೀವನ ಬಂದ ಹಾಗೆ ನಾವು ನಡೆಸಿಕೊಂಡು ಹೋಗಬೇಕು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.